ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದ. ಹೀಗೆ ಸಪೋರ್ಟ್ ಇರಲಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಿ ಅವರಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇವತ್ತಿನ ವಿಡಿಯೋ ಟಾಪಿಕ್ ನಿಮ್ಮ ಪ್ರಾರ್ಥನೆ ಅಥವಾ ಮ್ಯಾನಿಫೆಸ್ಟೇಷನ್ ಯಾಕೆ ಫಲಿಸುತ್ತಿಲ್ಲ, ಇದಕ್ಕೆ ಏನೇನು ರೀಸನ್ ಇವೆ ಅಂತ ಡೀಟೇಲ್ ಆಗಿ ನೋಡೋಣ. ತುಂಬ ಸಮಯಗಳಿಂದ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿರ್ತೀರಿ ಅಥವಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಟ್ರೈ ಮಾಡ್ತಾ ಇರ್ತೀರಿ, ಆದರೆ ಯಾವುದು ರಿಸಲ್ಟ್ ಕೊಡ್ತಾ ಇರಲ್ಲ. ಅದು ಯಾಕೆ ಅಂತ ಕ್ವಶನ್. ಕೆಲವೊಮ್ಮೆ ಡಿಲೇ ಆದರೆ ಅದು ಪನಿಷ್ಮೆಂಟ್ ಅಲ್ಲ, ಡಿವೈನ್ ಪ್ರೊಟೆಕ್ಷನ್. ಆ ಭಗವಂತ ಅಥವಾ ಆ ಯೂನಿವರ್ಸು ಅಥವಾ ಆ ಜಗನ್ಮಾತೆ ಹೇಳ್ತಿರ್ಬೋದು, ಈ ಸಮಯದಲ್ಲಿ ನಿನಗೆ ಬೇಕಾಗಿರೋದು ಸಿಗಲ್ಲ, ಆದರೆ ನಿನಗೆ ಇನ್ನೂ ಉತ್ತಮವಾದದ್ದನ್ನು ಅಥವಾ ದ ಬೆಸ್ಟನ್ನು ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಂತ. ಪ್ರಾರ್ಥನೆ ಯಾವಾಗ ಫಲಿಸುವುದಿಲ್ಲ ಅಂದರೆ, ನಮ್ಮ ಎನರ್ಜಿ ಅಲೈನ್ಮೆಂಟ್ ತಪ್ಪಿದೆ ಅಂದರೆ ಪ್ರಾರ್ಥನೆಗಳು ಫಲಿಸಲ್ಲ. ದೇವರನ್ನು ಅಥವಾ ಯೂನಿವರ್ಸನ್ನು ಭಯದ ವೈಬ್ರೇಷನ್ನಲ್ಲಿ ಕೇಳ್ತಾ ಇದ್ದರೆ ಅದರಲ್ಲಿ ಚಿಂತೆ, ಭಯ, ಡೌಟ್ ಎಲ್ಲ ವೈಬ್ರೇಷನ್ ಮಿಕ್ಸ್ ಆಗಿರುತ್ತೆ. ಅದರಿಂದನೂ ನಮ್ಮ ಪ್ರಾರ್ಥನೆ ಫಲಿಸಲ್ಲ. ಅದೇ ನಂಬಿಕೆ ಅನ್ನೋ ವೈಬ್ರೇಷನ್ನಲ್ಲಿ ಕನೆಕ್ಟ್ ಆದರೆ ಅದು ಬೇಗ ದೇವರಿಗೆ ಅಥವಾ ಯೂನಿವರ್ಸಿಗೆ ಕೇಳಿಸುತ್ತೆ ಅಥವಾ ಯೂನಿವರ್ಸ್ ಫ್ರೀಕ್ವೆನ್ಸಿಗೆ ಸಿಂಕ್ ಆಗುತ್ತೆ. ನಿಜವಾದ ಪ್ರಾರ್ಥನೆ ಅಂದರೆ ಅದು ಶಬ್ದಗಳಲ್ಲ, ಆ ಹೃದಯದ ಫೀಲಿಂಗ್ಸ್ ಆಫ್ ಸರೆಂಡರ್ ಅಂತ ಹೇಳ್ತಾರಲ್ಲ, ಅದೇ ಶರಣಾಗತಿ ಅಷ್ಟೇ. ಈ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಆಲೋಚನೆಗಳು ಹಾಗೂ ಫೀಲಿಂಗ್ ಮತ್ತು ಆ್ಯಕ್ಷನ್ಗಳ ಮೂಲಕ ರಿಯಾಲಿಟಿ ಕ್ರಿಯೇಟ್ ಮಾಡೋ ಪ್ರಕ್ರಿಯೆ. ನೀವು ಯೋಚಿಸಿದ್ದನ್ನು ಯೂನಿವರ್ಸ್ ಕೇಳುತ್ತೆ. ಮೊದಲೆಲ್ಲ ಮನೆಗಳಲ್ಲಿ ಹಿರಿಯರಿದ್ದರೆ ಹೇಳ್ತಿದ್ರು ನೋಡಿ, ಏನಾದರೂ ವಿಷಯ ಮಾತಾಡಿದರೆ, ಕೆಟ್ಟ ವಿಷಯ ಮಾತಾಡ್ತಾ ಇದ್ದಾಗ ಕೂಡಲೇ ಹೇಳ್ತಿದ್ರಲ್ಲ, ಆ ಥರ ಎಲ್ಲ ಹೇಳಬೇಡಿ, ಮಾತಾಡಬಾರ್ದು, ಅಸ್ತು ದೇವತೆಗಳಿರ್ತಾರೆ ಅಂತ. ಅದೇ ಥಿಯರಿ ಇಲ್ಲಿ. ನಾವು ಕೆಟ್ಟದ್ದು ಯೋಚನೆ ಮಾಡಿದರೆ ಕೆಟ್ಟದ್ದೇ ಆಗೋದು, ಒಳ್ಳೆಯದು ಯೋಚನೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ. ಯದ್ಭಾವಂ ತದ್ಭವತಿ ಅಂತ. ಅಂದರೆ ಭಾವನೆಗಳು ಹೇಗೆ ಇದೆಯೋ ಅದೇ ನಾವಾಗ್ತೀವಿ ಅನ್ನೋ ತಾತ್ಪರ್ಯ. ಅದಕ್ಕೆ ಒಂದು ಭಾವನೆ ತುಂಬಿ ಮಾಡಿದ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ, ಕೊರಳಿನಿಂದ ಕೇಳೋದಲ್ಲ, ಕರುಳಿನಿಂದ ಕೇಳಬೇಕು. ಅಂದರೆ ಭಾವನೆ ಮುಖ್ಯವಾಗಿ ವರ್ಕ್ ಆಗುತ್ತೆ ಇಲ್ಲಿ. ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಅಥವಾ ಪ್ರಾರ್ಥನೆ ಫಲಿಸೋದು ಯಾವಾಗ ಅಂತಂದರೆ, ಇನ್ನರ್ ಕಾಮ್ನೆಸ್ ಇದ್ದಾಗ. ಅಂದರೆ ಮನಸ್ಸು ಶಾಂತವಾಗಿರೋರಿಗೆ ಮೆಡಿಟೇಷನ್ನು, ಸೈಲೆನ್ಸು, ಬ್ರೆತ್ ಅವೇರ್ನೆಸ್ಸು ಇವು ಮನಸ್ಸನ್ನು ಶಾಂತವಾಗಿಡೋದಕ್ಕೆ ಸಾಧನೆಗಳು. ಮನಸ್ಸು ಶಾಂತವಾಗಿದ್ದರೆ ದೇವರು ಅಥವಾ ಯೂನಿವರ್ಸು ಅಥವಾ ಇನ್ನರ್ ವಾಯ್ಸ್ ಏನು ಹೇಳ್ತಿದೆ ಅಂತ ಅನ್ನೋದನ್ನು ಒಳಗಡೆಯಿಂದ ಫೀಲ್ ಆಗೋಕ್ಕೆ ಶುರುವಾಗುತ್ತೆ ನಿಮಗೆ. ಇನ್ನೊಂದು, ಬಲವಾದ ನಂಬಿಕೆ ಇರೋರಿಗೆ, ವಿಶ್ವಾಸ ಇರೋರಿಗೆ, ಅಲ್ಲಿ ಹೋದರೆ ಕೆಲಸ ಆಗುತ್ತೆ, ಇಲ್ಲಿ ಹೋದರೆ ಇನ್ನೂ ಬೇಗ ಕೆಲಸ ಆಗುತ್ತೆ, ಹೀಗೆ ಆದರೆ ಆಗಲ್ಲ. ನಿಮ್ಮ ಆರಾಧ್ಯ ದೇವರು ಅಥವಾ ಯೂನಿವರ್ಸ್ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಅದು ಓಕೆ. ಯಾವ ಶಕ್ತಿಯನ್ನು ನೀವು ನಂಬ್ತಾ ಇರ್ತೀರೋ ಅದನ್ನು ಬಲವಾಗಿ ನಂಬಬೇಕು. ತೀವ್ರವಾದ ಆಸೆ, ಭಯ, ಹತಾಶೆ, ಜಲಸಿ ಇವು ಮ್ಯಾನಿಫೆಸ್ಟೇಷನ್ನು ಅಥವಾ ನಿಮ್ಮ ಪ್ರಾರ್ಥನೆಯ ಫ್ಲೋವನ್ನು ಬ್ಲಾಕ್ ಮಾಡುತ್ತೆ. ಲವ್, ಗ್ರ್ಯಾಟಿಟ್ಯೂಡ್, ಖುಷಿ ಇವೆಲ್ಲ ಓಪನ್ ಎನರ್ಜಿ ಗೇಟ್ಸು. ಅಂದರೆ ಭಗವಂತನ ಕೃಪೆಗೆ ಪಾತ್ರರಾಗೋಕ್ಕೆ ಇವೆಲ್ಲ ಇದ್ದರೆ ಬೇಗ ಕೆಲಸ ಆಗುತ್ತೆ. ಮತ್ತು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೋವರಿಗೆ ಕೂಡ ಬೇಗ ಕೆಲಸ ಆಗುತ್ತೆ. ಅಂದರೆ ಆಪರ್ಚುನಿಟಿ ಬಂದಾಗ ಬೇಗ ಯೂಸ್ ಮಾಡಿಕೊಂಡು ಮುಂದುವರಿಯೋಕ್ಕೆ ಗೊತ್ತಾಗುವವರಿಗೆ ಕೆಲಸ ಬೇಗ ಆಗುತ್ತೆ. ಇನ್ನು ನಮ್ಮ ಆರಾ ಕ್ಲೀನಾಗಿ ಹೈ ಎನರ್ಜಿಯಿಂದ ಇದ್ದರೆ ನಮ್ಮ ಫೇವರಲ್ಲಿ ಕೆಲಸ ಆಗುತ್ತೆ. ಆರಾ ಕ್ಲೀನ್ ಆಗೋಕ್ಕೆ ಸ್ನಾನದ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗಿ ಆರಾ ಕ್ಲೆನ್ಸ್ ಆಗುತ್ತೆ. ಇದರಿಂದನೂ ನಮ್ಮ ಪ್ರಾರ್ಥನೆ ಅಥವಾ ಮ್ಯಾನಿಫೆಸ್ಟೇಷನು ಬೇಗ ಈಡೇರುತ್ತೆ.
ಇನ್ನೊಂದು ಸತ್ಯ ಏನು ಗೊತ್ತಾ, ಯು ಅಟ್ರ್ಯಾಕ್ಟ್ ನಾಟ್ ವಾಟ್ ಯು ವಾಂಟ್ ಬಟ್ ವಾಟ್ ಯು ಆರ್. ಅಂದರೆ ನಾವು ಏನು ಬಯಸಿದ್ದೇವೆಯೋ ಅದನ್ನು ಆಕರ್ಷಿಸುವುದಿಲ್ಲ. ಅಂದರೆ ನಾವು ಏನು ಆಗಿರ್ತೇವೆಯೋ ಅದನ್ನು ಬದಲಾಗಿ ನಾವು ಏನು ಆಗಿರುತ್ತೇವೆಯೋ ಅದನ್ನು ಆಕರ್ಷಿಸ್ತೇವೆ ಅನ್ನೋದು ಈ ಸೆಂಟೆನ್ಸಿನ ಅರ್ಥ. ಆಗಲೇ ಹೇಳಿದ್ನಲ್ಲ, ಯದ್ಭಾವಂ ತದ್ಭವತಿ ಅಂತ. ಹಾಗಾಗಿ ಏನು ಮಾಡಬೇಕು, ನಮ್ಮ ಒಳಗಡೆಯಿಂದ ನಮ್ಮನ್ನು ನಾವು ಚೇಂಜ್ ಮಾಡಿದರೆ ಎಲ್ಲ ಕೆಲಸಗಳು ಫಟಾಫಟ್ ಅಂತ ಆಗ್ತಾ ಹೋಗುತ್ತೆ. ಇದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ 4 ಪಾಯಿಂಟ್ ಹೇಳ್ತೀನಿ. ಅದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಈ ಕೆಲಸಗಳು ನಿಮ್ಮದು ಬೇಗ ಬೇಗ ಆಗೋಕ್ಕೆ ಶುರು ಆಗುತ್ತೆ. ಯಾವಾಗಲೂ ಬೆಳಿಗ್ಗೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು. ದಿನದಲ್ಲಿ 3 ನಿಮಿಷ ಸಾಕು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋಕ್ಕೆ. ಎಲ್ಲದಕ್ಕೂ ಒಂದು ಗ್ರ್ಯಾಟಿಟ್ಯೂಡ್, ಸಣ್ಣ ಸಣ್ಣ ವಿಷಯಕ್ಕೂ ಥ್ಯಾಂಕ್ ಯು ಅಂತ ಹೇಳಿ ಒಂದು ರೂಢಿ ಮಾಡಿಕೊಂಡ್ರೆ ಅದೇ ಅಭ್ಯಾಸ ಆಗಿ ಹೋಗುತ್ತೆ. ಎಲ್ಲರಿಗೂ ಕೇಳೋ ಥರ ಹೇಳಬೇಕಾಗಿಲ್ಲ, ನೀವು ಮನಸ್ಸೊಳಗಡೆ ಹೇಳ್ಕೊಂಡ್ರೆ ಸಾಕು. ಮನಸ್ಸೊಳಗಡೆ ಹೇಳಿ ಅದನ್ನು ಪ್ರಾಕ್ಟೀಸ್ ಮಾಡಿದರೂ ಸಾಕು. ಇನ್ನು 2ನೇದು ವಿಜುವಲೈಸೇಷನ್ ಮತ್ತು ಮೆಡಿಟೇಷನ್. ನಿಮಗೆ ಏನು ಬೇಕೋ ಅದನ್ನು ಕ್ಲಿಯರಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು. ಇನ್ನು ಮೆಡಿಟೇಷನ್ ಅಂದರೆ ಫಸ್ಟಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು, ಆಮೇಲೆ ನಿಧಾನವಾಗಿ ಮೆಡಿಟೇಷನ್ ಆಗುತ್ತೆ. ಸುಮ್ಮನೆ ಕೂತ್ಕೊಳ್ಳೋದೇ ಒಂದು ಮೆಡಿಟೇಷನ್. 3ನೇದು ನೆಗೆಟಿವ್ ಟಾಕ್ಸು, ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾತಾಡೋದು ಮತ್ತು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಕಂಪ್ಯಾರಿಸನ್ನು. ಹಾಗೆಯೇ ಬ್ರೇಕಿಂಗ್ ನ್ಯೂಸು, ಅನಗತ್ಯ ನ್ಯೂಸ್ಗಳನ್ನು ನೋಡೋದು. ಇದೆಲ್ಲ ವೈಬ್ರೇಷನನ್ನು ಲೋ ಮಾಡುತ್ತೆ. ಇದನ್ನೆಲ್ಲ ಸ್ಟಾಪ್ ಮಾಡಬೇಕಾಗುತ್ತೆ. 4ನೇದು ಈ ಪ್ರಾಸೆಸನ್ನು ನಂಬಬೇಕು. ಹಿಂದಿಯಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ, ಭಗವಾನ್ ಕೆ ಘರ್ ಮೇ ದೇರ್ ಹೇ ಅಂಧೇರ್ ನಹಿ ಅಂತ. ಅಂದರೆ ಭಗವಂತ ತಡ ಮಾಡ್ಬೋದು, ಆದರೆ ತಪ್ಪಾಗೋದಕ್ಕೆ ಬಿಡಲ್ಲ ಅಂತ ಇದರ ಭಾವಾರ್ಥ. ಹಾಗೆ ಆ ತಾಯಿ ಜಗನ್ಮಾತೆ ನನ್ನ ಕೈ ಬಿಡಲ್ಲ ಅನ್ನೋ ಪೂರ್ಣ ವಿಶ್ವಾಸ ಇರಬೇಕು. ಇನ್ನು ಈ ಥರ ಪೂಜೆ, ನಂಬಿಕೆ, ಪ್ರಾರ್ಥನೆ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾಗ ಸಡನ್ನಾಗಿ ಎಲ್ಲ ಸ್ಲೋ ಆದ ಹಾಗೆ, ಎಲ್ಲ ಡೋರ್ ಕ್ಲೋಸ್ ಆಗಿದೆ, ಇನ್ನೇನು ಯಾವ ಆಪರ್ಚುನಿಟಿ ಕಡಿಮೆ ಆಗ್ತಾಯಿದೆ, ಏನು ಮಾಡೋದಪ್ಪ, ಬರೋ ದುಡ್ಡು ಬರ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ಬರ್ಬೋದು. ಇದು ನಿಮ್ಮ ಟೆಸ್ಟಿಂಗ್ ಪೀರಿಯಡು. ಅಂದರೆ ನಂಬಿಕೆ ಕಳ್ಕೋತಾನ ಇಲ್ಲ ನಂಬಿಕೆ ಇಡ್ತಾನ ಅನ್ನೋ ಒಂದು ಟೆಸ್ಟ್ ಪೀರಿಯಡು, ಫೇತ್ ಟೆಸ್ಟ್ ಅಂತ ಹೇಳ್ತಾರೆ. ಇನ್ನೊಂದು, ಚೆನ್ನಾಗಿ ಗ್ರೋತ್ ಆಗ್ತಾ ಇದ್ದರೆ ಮತ್ತು ಹಳೆಯ ಸಿಚುವೇಶನ್, ಹಳೆಯ ವ್ಯಕ್ತಿಗಳು ನಿಮ್ಮ ಮುಂದೆ ಬರ್ಬೋದು. ಇದು ಕೂಡ ಟೆಸ್ಟಿಂಗ್ ಪೀರಿಯಡ್. ಹಳೆಯ ನೋವಿನಿಂದ ಪಾಠ ಕಲ್ತಿದ್ದಾನ ಇಲ್ಲ ಮತ್ತೆ ಅದೇ ದಾರಿ ಹಿಡಿತಾನ ಅಂತ, ಇದು ಕೂಡ ಒಂದು ಟೆಸ್ಟು. ಹೀಗೆ ಭಗವಂತ ಅಥವಾ ಯೂನಿವರ್ಸ್ ಟೆಸ್ಟ್ ಮಾಡ್ತಾ ಇರುತ್ತೆ ನಮ್ಮನ್ನು. ಅದಕ್ಕೋಸ್ಕರ ಹೇಳಿರೋ 4 ಪ್ರಾಕ್ಟೀಸನ್ನು ಮಾಡಿ ಬೇಗ ಬೇಗ ಸಕ್ಸಸ್ ಕಡೆ ಹೆಜ್ಜೆ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.